ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗಂತೂ ವೆದರ್ ನಿಮಗೆ ಗೊತ್ತು, ತುಂಬ ಚಳಿ ಇದೆ. ಈ ಚಳಿಗಂತೂ ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ. ಈಚೆ ಹೋಗೋಕ್ಕಂತೂ ಆಗೋದೇ ಇಲ್ಲ. ಸ್ವೆಟರ್ ಹಾಕ್ಕೊಂಡು ಹೋದ್ರೇ ಹೋದಂಗೆ, ಇಲ್ಲ ಅಂದ್ರಂತೂ ಅಪ್ಪ ಆಗೋದೇ ಇಲ್ಲ. ಇನ್ನು ಬಿಸಿಲಿದ್ರೆ ಎನರ್ಜಿ ಇರುತ್ತೆ ಕೆಲಸ ಮಾಡೋಕ್ಕೆ. ಇಂಥ ಟೈಮಲ್ಲಿ ಬಿಸಿ ಬಿಸಿ ತಿನ್ಕೊಂಡು ಮಲ್ಕೊಳ್ಳೋಣ ಅನಿಸುತ್ತೆ. ನಾನು ಈಚೆ ನೋಡಿದೆ, ಯಾಕೋ ಕೆಲಸ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಫಸ್ಟ್ ಎನರ್ಜಿ ಬರಲಿ ಅಂತ ಬ್ರೆಡ್ ಇತ್ತು, ಬ್ರೆಡ್ ರೋಸ್ಟ್ ಮಾಡಿಕೊಂಡು ಬಿಸಿ ಬಿಸಿ ಟೀ ಮಾಡಿಕೊಂಡೆ. ಆಮೇಲೆ ಟೀ ಮತ್ತು ಬ್ರೆಡ್ ತಿಂದ್ಕೊಂಡು ಕುಡಿದು ನೋಡಿದೆ ಏನು ಮಾಡೋದು ಟಿಫನ್ಗೆ ಅಂತ. ಆಮೇಲೆ ಅಡುಗೆ ಎಲ್ಲ ಮಾಡ್ಬೋದು, ಏನು ಅನಿಸಲ್ಲ ಈ ಟೈಮಲ್ಲಿ. ಪಾತ್ರೆ ನೋಡಿದ್ರೆ ತಲೆನೋವು ಬಂತು. ನೈಟು ತೊಳೆಯೋಣ ಅಂದ್ಕೊಂಡೆ, ಆಗಲಿಲ್ಲ. ಬೆಳಗ್ಗೆ ತೊಳೆಯೋಣ ಅಂದರೆ ಸ್ವಲ್ಪ ನೀರು ಬಿಟ್ಟೆ ತೊಳೆಯೋಣ ಅಂತ ಫ್ರಿಜ್ಜಲ್ಲಿರೋ ಐಸ್ ಮುಡ್ದಂಗೆ ಆಯಿತು. ಅಯ್ಯೋ ಶಿವ, ಬೇಡ ಅಂದ್ಕೊಂಡು ಫಸ್ಟ್ ಟಿಫನ್ ಮಾಡಿಕೊಂಡು ಒಟ್ಟಿಗೆ ಒಂದೇ ಸಲ ಕ್ಲೀನ್ ಮಾಡೋಣ, ಅಷ್ಟರೊಳಗೇನಾದರೂ ಸ್ವಲ್ಪ ಬಿಸಿನೀರು ಬರುತ್ತೇನೋ, ಬಿಸಿಲು ಅಂತ ಪೂರಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಗೋಧಿ ಹಿಟ್ಟಿಗೆ ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಅದು ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ ಪೂರಿ. ಹಾಗಾಗಿ ಅದನ್ನ ಹಿಟ್ಟು ಕಲಸಿಟ್ಕೊಂಡೆ. ಅದಾದಮೇಲೆ ಬೀಟ್ರೋಟ್ ಪಲ್ಯ ಕುಕ್ಕರಲ್ಲೇ ಮಾಡಿಕೊಂಡೆ, ಬೇಗ ಆಗಲಿ ಅಂತ. ಸಣ್ಣ ಸಣ್ಣದಾಗಿ ಹಚ್ಕೊಂಡು ಬೇಗ ಬೇಕು ಅಂದರೆ ನಾನು ಹಿಂಗೆ ಕುಕ್ಕರಲ್ಲಿ ಮಾಡ್ಕೋತೀನಿ. ಅದು ಒಂದು ಕಡೆ ಆಯಿತು. ಈ ಚಳಿಗಂತೂ ಹೊಟ್ಟೆ ಹಶ್ವಾಗ್ತಾನೆ ಇರುತ್ತೆ, ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ. ಹೊಟ್ಟೆ ಅಂತೂ ಹಶ್ವಾಗ್ತಾನೆ ಇರುತ್ತೆ, ಬಿಸಿ ಬಿಸಿ ತಿನ್ನಬೇಕು ಅಂತ. ಒಂದೊಂದು ಸಲ ಅದನ್ನು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈ ಟೈಮಲ್ಲಿ ಮಲ್ಕೊಳ್ಳೋಣ ಸುಮ್ಮನೆ, ಆಮೇಲೆ ನೋಡೋಣ ಅಂತ ಅನಿಸುತ್ತೆ. ಇವಾಗ ಇದಾಗಿದೆ, ಉಂಡೆ ಹಾಕ್ಕೊಂಡು ಪೂರಿ ಹಾಕ್ಕೊಳ್ಳೋಣ. ಈ ಟೈಮಲ್ಲಂತೂ ಎಲ್ಲಾದರೂ ಜರ್ನಿ ಮಾಡೋಕ್ಕೂ ಆಗಲ್ಲ, ಹಿಂಸೆ ಅನಿಸುತ್ತೆ. ತುಂಬ ಗಾಳಿ ಚಳಿ. ಅಲ್ಲಿ ಹೋಗೋದಕ್ಕಿಂತ ಸುಮ್ಮನೆ ಮನೇಲಿ ಮಲ್ಕೊಳ್ಳೋಣ ಬೆಡ್ಶೀಟ್ ಹೊಸ್ಕೊಂಡು ಅಂತ. ಮಕ್ಕಳಿಗಂತೂ ಈ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ. ರಜಾ ಕೊಟ್ರಂತೂ ಪಾಪ ಅವ್ರು ಎದ್ದೇಳೋದೇ ಲೇಟ್ ಆಗುತ್ತೆ. ಸ್ಕೂಲ್ ಇರೋ ಟೈಮಲ್ಲಿ ಅವ್ರನ್ನ ಎಬ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ನಮಗೆ. ಚಳಿಗೆ ಅವ್ರಿಗೂ ಎದ್ದೇಳೋಕ್ಕೆ ಆಗ್ತಿರಲ್ಲ. ನಾವು ಎಬ್ಸಿ ಕಳಿಸ್ಬೇಕು ಅವ್ರನ್ನ ಹಿಂಸೆ ಮಾಡಿ, ಹಂಗನ್ಸುತ್ತೆ. ಇವಾಗ ಎಣ್ಣೆ ಬಿಸಿ ಆಯಿತು, ಪೂರಿ ಹಾಕ್ಕೊಳ್ಳೋಣ. ನಾನು ಯಾವಾಗಲೇ ಪೂರಿ ಮಾಡಬೇಕಂದ್ರೂ ಚಿರೋಟಿ ರವೆ ಸ್ವಲ್ಪ ಹಾಕ್ಕೋತೀನಿ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಬ್ಬೊಬ್ಬರು ಮೈದಾ ಹಿಟ್ಟಲ್ಲೂ ಮಾಡ್ಕೋತಾರೆ, ನಾನು ಜಾಸ್ತಿ ಗೋಧಿ ಹಿಟ್ಟಲ್ಲೇ ಮಾಡೋದು ಪೂರಿನ. ಆಮೇಲೆ ಇನ್ನು ಟಿಫನ್ ಮಾಡಾದಮೇಲೆ ಪಾತ್ರೆ ತೊಳೆಯೋದೋ ಬೇಡವೋ ಅಂತ ನೋಡ್ದು. ಆವಾಗ್ಲೂ ನೀರು ಬಿಸಿ ಬರಲಿಲ್ಲ. ಸರಿ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ತೊಳೆಯೋಣ ಅಂತ ಹಂಗೆ ಬಿಟ್ಟೆ. ಅದಾದಮೇಲೆ ಇವಾಗ ಆಗಿದೆ ನೋಡಿ. ಅದೇ ಅಡುಗೆ ಎಷ್ಟಾದರೂ ಮಾಡ್ಬೋದು, ಈ ಪಾತ್ರೆ ಇದೆಯಲ್ಲ ಈ ಟೈಮಲ್ಲಿ. ಬಿಸಿಲಿದ್ರಂತೂ ಏನೂ ಅನಿಸ್ಬಿಡಲ್ಲ. ಇವಾಗ ಟಿಫನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮನೇಲಿ ಈ ಥರ ಖಾಲಿ ಆಗಿರೋ ಆಯಿಲ್ದು ಡಬ್ಬಗಳಿತ್ತು, ಅದನ್ನಂತೂ ನಾನು ಯಾವುದು ವೇಸ್ಟ್ ಮಾಡಿಲ್ಲ. ಇದರಲ್ಲಿ ಪಾಟ್ ಆಗುತ್ತಲ್ಲ, ಗಿಡ ಹಾಕ್ಕೋಬೋದಲ್ಲ ಅಂದ್ಬಿಟ್ಟು ಇದೆಲ್ಲ ತೆಗೆದು ನೀಟಾಗಿ ಒಂದು ಶೇಪಲ್ಲಿ ಚಾಕಲ್ಲಿ ಕಟ್ ಮಾಡಿದೆ ನೋಡಿ. ಈ ಥರ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅದನ್ನು ತೊಳ್ಕೊಂಡು ಸ್ವಲ್ಪ ಮಣ್ಣು ಹಾಕ್ಕೊಳ್ಳೋಣ. ಸುಮ್ಮನೆ ಎಸೆದ್ರೆ ವೇಸ್ಟ್ ಆಗುತ್ತೆ. ಈ ಥರ ಹಾಕ್ಕೊಂಡು ಗಿಡ ಹಾಕ್ಕೊಂಡ್ರೆ ಮನೆ ಮುಂದೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರ ಎಷ್ಟೋ ಡಬ್ಬಗಳನ್ನ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಮಣ್ಣು ಹಾಕಿದ್ದೀನಿ ಅದರೊಳಗೆ. ಈ ಪಾಟಲ್ಲಿ ಸ್ವಲ್ಪ ಫುಲ್ಲು ಈ ಥರ ಆಗಿತ್ತು, ಹಾಗಾಗಿ ಅದರಿಂದ ಸ್ವಲ್ಪ ಗಿಡಗಳನ್ನ ಈ ಕಡೆ ಹಾಕಿದ್ದೀನಿ ನೋಡಿ. ಇವಾಗ ಹಾಕಾಗಿದೆ. ಇವಾಗ ಅಲ್ಲಿ ನೋಡಿ, ಆ ಕಡೆ ಅದು ಫ್ರೀ ಆಯಿತು ಜಾಗ. ಯಾಕಂದರೆ ಒಂದೇ ಕಡೆ ಇದ್ದು ಒಂದೊಂದು ಗಿಡಕ್ಕೆ ಪಾಪ ಹಿಂಸೆ ಆಗ್ತಾಯಿತ್ತು, ಅದು ಬೆಳೀತಾ ಇರಲಿಲ್ಲ. ಹಾಗಾಗಿ ಈ ಥರ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಆ ಡಬ್ಬ ವೇಸ್ಟ್ ಆಗ್ತಾಯಿತ್ತು ನೋಡಿ. ಇವಾಗ ಈ ಥರ ಆಯಿತು. ಆಮೇಲೆ ಈ ಕೆಲಸ ಮುಗಿಸಾದ್ಮೇಲೆ ನನ್ನ ಮಗಳು, ಅಮ್ಮ
ಏನಾದರೂ ಮಾಡಿಕೊಡಿ ಅಂದ್ಲು. ಮಕ್ಕಳಿದ್ರೆ ಗೊತ್ತಲ್ಲ ಏನಾದರೂ ಮಾಡೋದೆ. ಅದಕ್ಕೆ ಪಾಪ್ಕಾರ್ನ್ದು ಒಂದು ಪ್ಯಾಕೆಟ್ ಇತ್ತು, ಅದನ್ನೇ ಮಾಡಿಕೊಂಡು ಬೇಗ ಆಯಿತು. ಈ ಟೈಮಲ್ಲಿ ಯಾವ್ದು ಬೇಗ ಆಗುತ್ತೋ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ, ಆಗಿದೆ. 2 ಪ್ಲೇಟ್ ಆಯಿತು. ಅವಳಿಗೊಂದು, ನನಗೊಂದು ಸರಿ ಹೋಯ್ತು ಒಂದು ಪ್ಯಾಕೆಟಲ್ಲಿ. ಅವಳಿಗೆ ಕೊಟ್ಟು ನಾನು ತಿಂತಾಯಿದ್ದೀನಿ. ಬನ್ನಿ ನೀವು ತಿನ್ನೋಣ.